ಟು ಮೈ ಚಾನಲ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀಡಿಂಗು ನಿಮ್ಗೆ ಅಪ್ಲಿಕೇಬಲ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ನನ್ನ ವ್ಯೂವರ್ಸ್ಗೆ ಕಾಲರ್ ಅಥವಾ ಮೆಸೇಜ್ ಜುಲೈ ಮಂತಲ್ಲಿ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಾಲರ್ ಮೆಸೇಜ್ ಜುಲೈ ಮಂತಲ್ಲಿ ಮಾಡ್ತಾರೆ. ನಿಮಗೂ ನಿಮ್ಮ ಪರ್ಸನ್ಗೆ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಸಪ್ರೇಷನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕ್ಲಾಶಸ್ ಆಗಿರ್ಬೋದು. ಸೊ ನೋಡಿ, ಈ ರೀಡಿಂಗ್ ನಿಮಗೆ ಕಾಲರ್ ಮೆಸೇಜ್ ಮಾಡ್ತಾರೆ. ಓಕೆ, 3 ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಡೌಟ್ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೆಲವ್ರಿಗೆ ಮಾಡ್ಬೋದು, ಕೆಲವ್ರಿಗೆ ಇಲ್ದಿರೇನೋ ಇರ್ಬೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 3 ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ. ಸೊ ಅದು ಫ್ಯಾಮಿಲಿ ಆಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷನಲ್, ಕೆರಿಯರು, ಸೊ ಯಾವುದಾದ್ರೂ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ ಮಾಡಬೇಕಾ ಬೇಡವಾ ಅಂತ ಒಂದು ಯೋಚನೆ ಮಾಡ್ತಾಯಿರ್ತಾರೆ. ಜುಲೈ ಮಂತಲ್ಲಿ ಆದಷ್ಟು ಟ್ರೈ ಮಾಡ್ತಾರೆ ಕಾಲ್ ಅಥವಾ ಮೆಸೇಜ್ ಮಾಡಲಿಕ್ಕೆ, ನಿಮ್ಮ ಜೊತೆ ಮಾತಾಡಲಿಕ್ಕೆ, ಕಮ್ಯುನಿಕೇಷನ್ ಮಾಡಲಿಕ್ಕೆ. ಸೊ ಅದೇ ಅವ್ರಿಗೆ 2 ಕಡೆ ಕನ್ಫ್ಯೂಷನ್ ಇರುತ್ತೆ. ಒಂದು ಫ್ಯಾಮಿಲಿ ಬೇಕು, ಇನ್ನೊಂದು ನೀವು ಬೇಕು. 2 ಸಿಚುವೇಷನ್ಸ್ ಬೇಕು, ಒಂದು ಫ್ಯಾಮ್ಲಿ, ಇನ್ನೊಂದು ನೀವು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಲ್ ಅಥವಾ ಮೆಸೇಜ್ ಮಾಡಲ ಅಂತ ವೇಟ್ ಮಾಡ್ತದೆ. ನಾನು ವ್ಯೂವರ್ಸ್ಗೆ ಇನ್ನು ಇವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲರ್ ಮೆಸೇಜ್ ಮಾಡ್ತಾರಲ್ವ, ಪರ್ಮನೆಂಟಾಗಿ ಮಾಡ್ತಾರ ಇಲ್ವ, ಕನ್ಫರ್ಮೇಷನ್ ಹೇಳಿ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲರ್ ಅಥವಾ ಮೆಸೇಜ್ ಮಾಡ್ತಾರ ಇಲ್ವ, ಕನ್ಫರ್ಮೇಷನ್ ಹೇಳಿ. ಕನ್ಫರ್ಮೇಷನ್. ಸೊ ಏರೋಪೆಂಟ್ ಬಂದಿರೋದ್ರಿಂದ ಅವರು ತುಂಬ ದಿವಸದಿಂದ ಅಲೋನ್ ಆಗಿ ಫೀಲ್ ಮಾಡ್ತಾಯಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಲೈಫಲ್ಲೂ ಅಷ್ಟೇ, ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರು ಕೂಡ ಅಷ್ಟೇ ಒಂಟಿಯಾಗಿ ಫೀಲ್ ಆಗ್ತಾಯಿದ್ರೆ. ಅವ್ರಿಗೂ ಅಷ್ಟೇ ಲೈಫಲ್ಲಿ ಇರಬೇಕು, ನಮ್ಮ ಪಾರ್ಟ್ನರ್ ಇರಬೇಕು, ಅವರಿಲ್ಲ ಅಂದರೆ ನನ್ನ ಲೈಫ್ ಇರಲ್ಲ. ಸೊ ಅದೇ ನಿಮ್ಗೆ ಆಲ್ರೆಡಿ ಒಂದು ವೇಳೆ ಮದುವೆ ಕೂಡ ಆಗಿರ್ಬೋದು. ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಏನಾದರೂ ಆಗಿದ್ದರೆ ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ, ಅದಕ್ಕೆ ಏರೋಪೆಂಟ್ ಬಂದಿದೆ. ಸೊ ನೀವು ಜಾಸ್ತಿ ದಿವಸ ದೂರ ಇರೋಕ್ಕಾಗ್ತಿಲ್ಲ. ಸೊ ಆದಷ್ಟು ಬೇಗ ಅಂದರೆ ಪ್ರೀತಿ ಆಗಿರುತ್ತೆ. ಸೊ ನಿಮ್ಮಿಬ್ಬರು ಮತ್ತೆ ಬಾಂಡಿಂಗ್ ಆಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಜಾಸ್ತಿ ದಿವಸದಿಂದ ಬಿಟ್ಟಿರೋಕ್ಕಾಗಲ್ಲ ನಿಮ್ಮ ಕೈಲಿ. ಸೊ ಅವರು ನಿಮ್ಮ ಲೈಫಲ್ಲಿ ಬರಲಿ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆದಷ್ಟು ನಿಮ್ಮನ್ನು ಅಪ್ರೋಚ್ ಮಾಡಬೇಕಂತ ಟ್ರೈ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ನ ಅವಾಯ್ಡ್ ಮಾಡಿದವರು ಇವಾಗ ಯಾಕೆ ಒಪ್ಕೊತಾ ಇದ್ದಾರೆ? ನನ್ನ ವ್ಯೂವರ್ಸ್ನ ಅವಾಯ್ಡ್ ಮಾಡಿದಂಥವ್ರು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ಯಾಕೆ ಒಪ್ಕೊತಾ ಇದ್ದಾರೆ? ಏನು ನಡೀತದೆ ಅವ್ರ ಲೈಫಲ್ಲಿ? ನನ್ನ ವ್ಯೂವರ್ಸ್ನ ಅವಾಯ್ಡ್ ಮಾಡ್ತಾಯಿದ್ದವರು ಇವಾಗ ಯಾಕೆ ಅವ್ರ ಮನಸ್ಸಲ್ಲಿ ಇಷ್ಟು ಚೇಂಜಸ್ ಬರ್ತಾಯಿದೆ? ನನ್ನ ವ್ಯೂವರ್ಸ್ನ ಅವಾಯ್ಡ್ ಮಾಡ್ತಾ ಇದ್ದಂಥವ್ರು ಅವ್ರ ಮನಸ್ಸಿನಲ್ಲಿರೋಂಥ ವ್ಯಕ್ತಿ ಇವಾಗ ಯಾಕೆ ಇಷ್ಟು ಚೇಂಜಸ್ ಅವರಲ್ಲಿ ಬರ್ತಾಯಿದೆ? ಓಕೆ, 9 ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಕೂಡ ಅಷ್ಟೇ, ಅವರು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ, ಅಂದರೆ ಎದುರಿಸಿದ್ದಾರೆ. ಅವ್ರಿಗೆಲ್ಲ ಸಮಾಜದಲ್ಲಿ, ಸೊಸೈಟಿಯಲ್ಲಿ, ಪ್ರೊಫೆಷ್ನಲ್ಲಿ, ಪರ್ಸ್ನಲ್ಲು, ಫ್ಯಾಮ್ಲಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಅನುಭವಿಸಿದ್ದಾರೆ. ತುಂಬ ಸರಿ ಯೋಚನೆ ಮಾಡಿದ್ದಾರೆ. ನೀವು ಕರೆಕ್ಟಾ, ಫ್ಯಾಮ್ಲಿ ಕರೆಕ್ಟಾ, ಥರ್ಡ್ ಪಾರ್ಟಿ ಸಿಚುವೇಷನ್ ಕರೆಕ್ಟಾ, ಯಾರು ಕರೆಕ್ಟು ಅಂತ ತುಂಬ ಸರಿ ಯೋಚನೆ ಮಾಡಿ ಎಲ್ಲ ತಲೆ ಕೆಡಿಸ್ಕೊಂಡು ತುಂಬ ಪ್ರಾಬ್ಲಮ್ಸ್ನ ಅನುಭವಿಸಿ ಇವಾಗ ಗೊತ್ತಾಗ್ತದೆ, ಇಲ್ಲ ನನಗೆ ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಅಷ್ಟು ನಿಜವಾಗ್ಲೂ ಪ್ರೀತಿ ಮಾಡೋವಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಸೊ ಅದಕ್ಕೆ ಅವರು ಇಷ್ಟು ಸರಿ ಆಲೋಚನೆ ಮಾಡಿ ಇವಾಗ ಅವರು ನಿಮ್ಮ ಕಡೆಗೇ ಫೈನಲ್ ಆಗಿ ಡಿಸಿಷನ್ ತೊಗೊಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದು ಇವಾಗಲೂ ಅಷ್ಟೇ ಜುಲೈ ಮಂತಲ್ಲಿ ಮೆಸೇಜ್ ಮಾಡ್ತಾರೆ ಅಂದರೆ ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆನೇ, ಆ ಕಡೆನೇ ಮೈಂಡ್ ಇರೋದ್ರಿಂದ ಸ್ವಲ್ಪ ಇದೆ ಕನ್ಫರ್ಮೇಷನ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಕೆಲವ್ರ ಲೈಫಲ್ಲಿ ಅಂದರೆ ನಿಮ್ಮ ಪರ್ಸನ್ನು ರೊಮ್ಯಾಂಟಿಕ್ ಥರ್ಡ್ ಪಾರ್ಟೀಸ್ ಜೊತೆ ಮಾತಾಡ್ತಾ ಇರ್ಬೋದು. ಇನ್ನು ಕೆಲವರು ಫ್ಯಾಮ್ಲಿ ಮೇಲೆ ಇಷ್ಟ ಇರೋದ್ರಿಂದ ನಿಮಗೆ ಫೋನು ಅಥವಾ ಮೆಸೇಜ್ ಮಾಡ್ದಿರಿರ್ಬೋದು. ಇನ್ನು ಕೆಲವರು ಪ್ರೊಫೆಷನಲ್ಲ ಅಥವಾ ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸ್ ಕಡೆ ಫೋಕಸ್ ಮಾಡಿಕೊಂಡು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ಬೋದು. ಅಥವಾ ಇನ್ನು ಕೆಲವರು ಬೇಕಂತಲೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿರ್ಬೋದು. ಯಾಕಂದರೆ ಅವ್ರಿಗೆ ಇರುತ್ತೆ ಇದೇನೋ ಕಾರಣ, ಅಥವಾ ನೀವೇ ಬರಲಿ ಅನ್ನೋ ಈಗೋ ಆಟ ಸಾಧಿಸ್ತಾ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕಾರಣ ಇರುತ್ತೆ, ಪರ್ಸ್ನಲ್ ಕಾರಣ. ಪರ್ಸನ್ಗೂ ಅಷ್ಟೇ ಪ್ರತಿಯೊಂದು ಪರ್ಸ್ನಲ್ ಕಾರಣಗಳಿರೋದ್ರಿಂದ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಅವಾಯ್ಡ್ ಮಾಡಿ ತರೋದು. ಸೊ ತುಂಬ ಸರಿ ಯೋಚನೆ ಮಾಡಿದ್ದಾರೆ, ಎಷ್ಟು ಸರಿ ಆಲೋಚನೆ ಮಾಡಿದ್ರೂ ಅವ್ರ ಲೈಫಲ್ಲಿ ನೀವು ಇರಬೇಕಂತ ಅವ್ರಿಗೆ ಗೊತ್ತಾಗಿದೆ, ರಿಯಲೈಸೇಷನ್ ಅನ್ನೋದಾಗಿದೆ. ನೋಡಿ, ಒಬ್ಬ ವ್ಯಕ್ತಿ ಅತಿಯಾಗಿ ಆಲೋಚನೆ ಮಾಡಿದಾಗ ಏನಾಗುತ್ತೆ? ಸೊ ಆ ವ್ಯಕ್ತಿಗೆ ಗೊತ್ತಾಗುತ್ತೆ, ನಾನು ಮಾಡಿದ್ದೆಲ್ಲ ತಪ್ಪು, ನಾನು ಮಾಡಿದ್ದೆಲ್ಲ ಸರಿ. ಸೊ ಅನ್ನೋದನ್ನ ಒಂದು ಆಲೋಚನೆ, ಒಂದು ಕನ್ಕ್ಲೂಷನ್ ಬರ್ತಾನೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ತುಂಬ ಸರಿ ಆಲೋಚನೆ ಮಾಡಿ ಸಾಕಾಗಿ ಇವಾಗ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಕನ್ಕ್ಲೂಷನ್ ಏನು? ಫೈನಲ್ ಡಿಸಿಷನ್. ಸೊ ನೀವು ಅವ್ರ ಲೈಫಲ್ಲಿ ಇರಬೇಕಿದ್ರೆ ಅವ್ರ ಲೈಫ್ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಮನ್ನು ಬಿಟ್ಟು ಇನ್ನು ಯಾವುದನ್ನ ಫೈನಾನ್ಷಿಯಲ್ ಅಟ್ರಾಕ್ಷನು ಅಥವಾ ಪರ್ಸನಲ್ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಟ್ರಾಕ್ಷನ್ ಹೋದರೆ ಅವು ಅಷ್ಟೇ ಅವ್ರಿಗೆ ಗೊತ್ತಾಗುತ್ತೆ.
ಅವ್ರು ಇರ್ಬೋದು, ನೀವು ಅನ್ಕೊಂತೀರ ಓ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಫೈನಾನ್ಷಿಯಲ್ ಅಟ್ರಾಕ್ಷನ್, ಸೊ ಅದ್ರ ಕಡೆ ಎಲ್ಲ ಹೋಗಿದ್ದಾರೆ ಇವಾಗ ಚೆನ್ನಾಗಿದ್ದಾರೆ ಅಂತ. ನಿಮಗೆ ಮಾಡಿದ ಕರ್ಮಕ್ಕೆ ಅವರು ಶಿಕ್ಷೆ ಎಲ್ಲ ಅನುಭವಿಸ್ತಾರೆ. ಆಮೇಲೆ ಅವ್ರ ಲೈಫಲ್ಲಿ ಹ್ಯಾಪಿ ಆಗಿರಲ್ಲ, ನೆಮ್ಮದಿಯಾಗಿರಲ್ಲ. ನೀವು ಹೆಂಗೆ ಸಂಕಟ ಪಡ್ತಾ ಇರ್ತೀರೋ ಅಷ್ಟೇ ನೋವನ್ನು ಅವರು ಚುಚ್ಚಿ ಚುಚ್ಚಿ ಅನುಭವಿಸ್ತಾರೆ. ಮತ್ತು ಅನುಭವಿಸ್ತಾರೆ ಕೂಡ. ಅದನ್ನು ಬೇಕಾದ್ರೆ ನಾನು ರೀಡಿಂಗಲ್ಲಿ ನೋಡ್ತೀನಿ. ಮತ್ತು ಅವ್ರಿಗೆ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ದುಡ್ಡಿನಿಂದ ಸ್ವಲ್ಪ ದಿವಸ ಚೆನ್ನಾಗಿರ್ಬೋದು ಅಷ್ಟೇ, ಮನಸ್ಸಿನಲ್ಲಿ ನೆಮ್ಮದಿಯಾಗಿ ಹ್ಯಾಪಿಯಾಗಿ ಯಾವತ್ತಿರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು, ನಿಮ್ಮ ಜೊತೆನೇ ಲೈಫ್ ಲಾಂಗು ಇರಬೇಕಂತ ಅವರು ತೀರ್ಮಾನ. ಸೊ ನಿಮ್ಮ ಜೊತೆ ಇರಬೇಕು, ನೀವು ಲೈಫಲ್ಲಿದ್ದರೆ ಅವ್ರು ತುಂಬ ಖುಷಿಯಾಗಿರುತ್ತೆ. ಥರ್ಡ್ ಪರ್ಸನ್ ಆಯ್ಕೆ ಮಾಡ್ಕೊಂಡ್ರೆ ನನಗೆ ಮತ್ತೆ ಲೈಫಲ್ಲೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಥಿಂಕ್ ಮಾಡಿದೆ. ಆಲ್ರೆಡಿ ಒಂದು ಸಾರಿ ಮಾಡಿದ್ದಾರೆ ನಿಮ್ಮ ವ್ಯಕ್ತಿ. ಬೇರೆ ವ್ಯಕ್ತಿಗಳ ಜೊತೆ ಮಾತಾಡೋದು, ಬೇರೆಯವ್ರನ್ನ ಫ್ರೆಂಡ್ಸ್ ಮಾಡ್ಕೊಳೋದು, ಬೇರೆಯವ್ರ ಜೊತೆ ಫ್ಲರ್ಟಿಂಗ್ ನೇಚರ್ ಮಾಡೋದು, ಮತ್ತು ಫ್ಯಾಮ್ಲಿ ಜೊತೆ ಹೋಗೋದು, ಮತ್ತು ಫ್ಯಾಮ್ಲಿಯಲ್ಲಿ ತೋರಿಸಿದಂಥ ಸಂಬಂಧಗಳು, ಮದುವೆ ಸಂಬಂಧಗಳೇನಾದರೂ ಬರ್ತಾಯಿದ್ರೆ ಹೂ ಅಂತ ಅವ್ರ ಫ್ಯಾಮ್ಲಿಗೆ ಇಲ್ಲ ನಾನು ಆಲ್ರೆಡಿ ಒಬ್ರನ್ನ ಪ್ರೀತಿ ಮಾಡ್ತಾಯಿದ್ದೆ ಅಂತ ಅದು ಹೇಳ್ದಿರೋದು. ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ನಿಮ್ಮ ಗಂಡ ಅಥವಾ ಹೆಂಡ್ತಿ ಯಾರಾದರೂ ನಿಮ್ಮನ್ನು ಬಿಟ್ಟೋಗಿದ್ರೆ, ಯಾರನ್ನು ಬಿಟ್ಟೋಗಿದ್ರೆ ನಿಮ್ಮನ್ನು ಆ ಹೆಂಡ್ತಿ ಇನ್ನೊಂದು ಸಂಬಂಧ ನೋಡ್ಕೊಳೋದು, ಅಥವಾ ಗಂಡ ಇನ್ನೊಂದು ಸಂಬಂಧ ನೋಡ್ಕೊಳೋದು, ಮದುವೆ ಆಗಲಿಕ್ಕೆ ತಯಾರಾಗೋದು. ಆ ಗಂಡ ಹೆಂಡ್ತಿ ಆಲ್ರೆಡಿ ಗಂಡ ಹೆಂಡ್ತಿ ಏನಾದ್ರು ಆಗಿದ್ರೆ, ಒಂದು ವೇಳೆ ನಿಮ್ಮ ಗಂಡ ಆಗಿದ್ರೆ ನಿಮ್ಮ ಗಂಡ ಇನ್ನೊಂದು ಸಂಬಂಧ ನೋಡಿ ಮದುವೆ ಮಾಡ್ಕೊಂಡಾಗ ತಯಾರಾಗೋದು, ಪ್ರಿಪ್ರೇಷನ್ ಆಗೋದು ಎಲ್ಲ ಮಾಡಿದ್ದಾನೆ. ಮತ್ತು ಅದೆಲ್ಲ ಮಾಡ್ಕೊಳಕ್ಕೆ ಹೋದಾಗ ಅವಾಗ ತೊಂದರೆ ಆಗಿದೆ. ಒಂದು ವೇಳೆ ನೀವು ಹೆಂಡ್ತಿ ಆಗಿದ್ದರೆ, ನೀವು ನೋಡೋವಂಥವ್ರು ನನ್ನ ವ್ಯೂವರ್ಸ್, ಅವ್ರು ನಿಮ್ಮ ಹೆಂಡ್ತಿ ಏನಾದರೂ ಸಪ್ರೇಷನ್ ಆಗಿದ್ರೆ ಅವರು ಅಷ್ಟೇ ಬೇರೆಯವ್ರನ್ನ ಮಾತಾಡ್ಸೋಕ್ಕೆ, ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಎಲ್ಲ ಟ್ರೈ ಮಾಡಿದ್ದಾರೆ. ಬಟ್ ಆದರೆ ಎಲ್ಲ ಥರದ್ರಲ್ಲೂ ಪ್ರಾಬ್ಲಮ್ಸ್ ಆಗಿದೆ. ಬೇರೆಯವ್ರಿಗೆ ಅಟ್ರಾಕ್ಷನ್ನು, ಮತ್ತು ಬೇರೆಯವ್ರ ಜೊತೆ ಕಮ್ಯುನಿಕೇಷನು, ಬೇರೆಯವ್ರ ಜೊತೆ ಮಾತಾಡೋದು, ಬೇರೆಯವ್ರ ಜೊತೆ ಮಿಂಗಲ್ ಆಗೋದು, ಬೇರೆಯವ್ರ ಫ್ರೆಂಡ್ಸ್ ಇಟ್ಕೊಳೋದು, ಬೇರೆಯವ್ರ ಜೊತೆ ಮದುವೆ ಆಗೋವಂಥದ್ದು, ಬೇರೆಯವ್ರ ಜೊತೆ ಮದುವೆ ಆಗೋಕ್ಕೆ ಪ್ಲ್ಯಾನ್ ಮಾಡೋವಂಥದ್ದು, ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು, ಅಥವಾ ನಿಮ್ಮನ್ನು ಪರ್ಮನೆಂಟಾಗಿ ಬಿಟ್ಬಿಟ್ಟು ಮೂವ್ ಆನ್ ಆಗೋದು, ನಿಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡೋದು, ಬೇರೆಯವ್ರ ಜೊತೆ ಮಾತಾಡೋದು, ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು, ಬೇರೆಯವ್ರ ಜೊತೆ ಫ್ಲರ್ಟಿಂಗ್ ಮಾಡೋದು, ಬೇರೆಯವ್ರ ಜೊತೆ ಮಾತಾಡೋದು. ಸೊ ನಿಮ್ಮನ್ನು ಅವಾಯ್ಡ್ ಮಾಡಿ ನಿಮ್ಮಿಂದ ಸಪ್ರೇಷನ್ ಆಗಿ, ಸೊ ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ವ್ಯಕ್ತಿ ಎಲ್ಲ ಕಡೆಯಿಂದನೂ ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನೋದು ಬಂದಿದೆ. ಅವ್ರಿಗೆ ಅಲ್ಲಿ ಕೂಡ ಅಷ್ಟೇ, ಯಾರನ್ನ ಪ್ರೀತಿಸೋಕ್ಕೆ ಟ್ರೈ ಮಾಡ್ಕೊಂಡು ಹೋದ್ರು ಅಟ್ರಾಕ್ಷನ್ ಮೈಂಡ್ ಇಟ್ಕೊಂಡು, ಸೊ ಅಲ್ಲಿ ಕೂಡ ಅಷ್ಟೇ ಅವ್ರಿಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವ್ರಿಗೆ ತೊಂದರೆ ಆಗಿದೆ. ಮತ್ತು ನಿಮ್ಮಷ್ಟು ನಿಜವಾಗ್ಲೂ ಪ್ರೀತಿ ಅವ್ರು ಕೊಟ್ಟಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ 9 ಆಫ್ ವಾಂಡ್ಸ್ ಬಂದಿರೋದು. ಸೊ ತುಂಬ ಯೋಚನೆ ಮಾಡಿದ್ದಾರೆ, ಮತ್ತು ಅವ್ರಿಗೆಲ್ಲ ಥರ ಪ್ರಾಬ್ಲಮ್ ಬಂದಿದೆ. ಮತ್ತು ನಿಮ್ಮ ಕಡೆನೂ ಸೊ ಎಲ್ಲ ಥರದ ಫ್ಲರ್ಟಿಂಗ್ ನೇಚರು, ಎಲ್ಲ ಥರ ಕಮ್ಯುನಿಕೇಷನ್, ಮತ್ತು ಬೇರೆಯವರು ಅವ್ರ ಅಪ್ಪ ಅಮ್ಮ ಬೇರೆ ಸಂಬಂಧಗಳು ನೋಡ್ತಾರೆ, ಅದಕ್ಕೆ ಅವರು ಏನು ಅಪೋಸ್ ಹೇಳ್ದಿರ ಅದಕ್ಕೂ ಸೈಲೆಂಟಾಗಿರುತ್ತೆ. ಎಲ್ಲ ಥರ ಮಾಡಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬಟ್ ಆದರೆ ಗೊತ್ತಾಗಿದೆ ನಿಮ್ಮಷ್ಟು ನಿಜವಾಗ್ಲೂ ಪ್ರೀತಿಸೋರಂಥ ವ್ಯಕ್ತಿ ಯಾರೂ ಇಲ್ಲ. ಒಂದು ವೇಳೆ ಅವ್ರ ಪ್ರೀತಿಸಿದ ಮತ್ತು ಇವ್ರಿಗೆ ಫೈನಾನ್ಷಿಯಲ್ ಲಾಸು, ಎಲ್ಲ ಎಮೋಷ್ನಲ್ ಲಾಸ್ ಆಗಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ವ್ಯಕ್ತಿ ನೋಡಿ ಇವಾಗ ನಿಮ್ಮ ಕಡೆನೇ ಆಲೋಚನೆ ಮಾಡ್ತಾಯಿದ್ರು. ಸೊ ಅವ್ರಿಗೆ ಇವಾಗ ನೀವು ಸಡನ್ಲಿ ನೆನಪಾಗ್ಬಿಟ್ಟಿದ್ರ. ಸಡನ್ಲಿ ಅಂದರೆ ತುಂಬ ದಿವಸದಿಂದ ನಿಮ್ಮಿಬ್ಬರಿಗೂ ಸಪ್ರೇಷನ್ ಇದೆ. ಕೆಲವ್ರಿಗೆ 9 ಮಂತ್ಸ್ ಇರ್ಬೋದು, ಅಥವಾ ಕೆಲವ್ರಿಗೆ 9 ಇಯರ್ಸ್ನಿಂದನೂ ಇರ್ಬೋದು. ಇನ್ನು ಕೆಲವರು ಮದುವೆ ಆಗಿ 9 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು 9 ಇಯರ್ಸ್ ಲವ್ ಇರ್ಬೋದು. ಸೊ ಒಬ್ಬೊಬ್ರಿಗೂ ಒಂಥರ ಇರುತ್ತೆ. ಅಥವಾ ಡೇಟ್ ಆಫ್ ಬರ್ತ್ ನಿಮ್ಮ ಪರ್ಸನ್ದು 9 ಅಥವಾ 9 ಮಂತು ಏನೋ ಒಂದು ಡೇಟ್ ಆಫ್ ಬರ್ತಲ್ಲಿರುತ್ತೆ. ಸೊ ಈ ಥರ ಎಲ್ಲ ಇದೆ. ಸೊ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ನೆಗ್ಲೆಕ್ಟ್ ಮಾಡಿದ ಮೇಲೆ ಇವಾಗ ಯಾಕೆ ಬೇಕಂತ ಇದ್ದಾರೆ. ಬೇರೆಯವ್ರ ಕಡೆ ಅಟ್ರಾಕ್ಷನ್ ಆಗಿ ಬೇರೆ ಒಂದು ವ್ಯಕ್ತಿಗೆ ನಾವು ಪ್ರೀತಿ ಮಾಡಿದ ಮೇಲೆ ಇವಾಗ ಯಾಕೆ ನನ್ನ ವ್ಯೂವರ್ಸೇ ಬೇಕಾಗಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆ ವ್ಯಕ್ತಿ ಕಡೆ ಯಾಕೆ ಅಟ್ರಾಕ್ಷನ್ ಮಾಡ್ಕೊಳಕ್ಕೆ ಹೋದ್ರು, ಯಾಕೆ ಆ ವ್ಯಕ್ತಿ ಅಟ್ರಾಕ್ಷನ್ ಮಾಡ್ಕೊಳಕ್ಕೆ ಹೋದ್ರು. ಸೊ ನಿಮ್ಮ ವ್ಯಕ್ತಿ ಯಾಕೆ ಅಟ್ರಾಕ್ಷನ್ ಮಾಡ್ಕೊಳಕ್ಕೆ ಹೋಗೋದ್ರು ಅಂದರೆ, ಸೊ ಅವರು ನಿಮ್ಮ ಒಂದು ಪ್ರೀತಿಯಲ್ಲಿ ಏನೋ ಪ್ರಾಬ್ಲಮ್ಸ್ ಬಂದಿದೆ. ಅಂದರೆ ನಿಮ್ಮ ಮತ್ತು ಅವ್ರದ್ದು ಏಜು, ಕ್ಯಾಸ್ಟು, ಕಲ್ಚರು ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ಸು, ಸೊ ಎಲ್ಲವೂ ಡಿಫ್ರೆನ್ಸ್ ಇರೋದ್ರಿಂದ ನಿಮ್ಗೆ ಅವ್ರಿಗೆ ಒಂಥರ ಮ್ಯಾಚು ವೈಬ್ ಆಗಿಲ್ಲ. ಲವ್ವಲ್ಲಿ ವೈಬ್ ಆಗಿದೆ, ಓಕೆ, ನೀವು ಅವ್ರಿಗೆ ಇಷ್ಟ ಆಗಿದ್ರೆ ಅವ್ರು ನಿಮ್ಗೆ ಇಷ್ಟ ಆಗಿದ್ದಾರೆ, ಓಕೆ ಒಪ್ಕೋಣ. ಸೊ ಬಟ್ ಆದರೆ ಈಗ ಲವ್ ವೈಬ್ ಮ್ಯಾಚ್ ಆದರೆ ಸಾಕೋದಿಲ್ಲ. ಫೈನಾನ್ಷಿಯಲ್ ಸ್ಟೇಟಸ್ಸು, ಮನಿ ಮ್ಯಾಟರ್ಸು, ಮತ್ತು ಫ್ಯಾಮಿಲಿ ಇಶ್ಯೂಸು, ಏಜು, ಕ್ಯಾಸ್ಟು, ಕಲ್ಚರ್ ಎಲ್ಲವೂ ಮ್ಯಾಚ್ ಆಗಬೇಕಲ್ಲ. ಸೊ ಅದು ಮ್ಯಾಚ್ ಆಗಲಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡಿದ್ದಾರೆ, ಸೊ ಬೇಡ ಇದು ಯಾಕೆ ಮ್ಯಾಚ್ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಬೇರೆ ಕಡೆ ಅಟ್ರಾಕ್ಷನ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅಲ್ಲೇನಾಗಿದೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಚಲಿಸ್ತಾ ಇದ್ದಾನೆ, ಇಲ್ಲಿ ನೀರಿದೆ. ಸೊ ಪ್ರಾಬ್ಲಮ್ ಅದು. ಬೋಟಲ್ಲಿ ಹೋಗ್ತಾಯಿದ್ರೆ, ನೀರಿನಲ್ಲಿ ಹೋಗ್ತಾಯಿದ್ರೆ ಯಾವಾಗಲೂ ಪ್ರಾಬ್ಲಮ್. ಸೇಫ್ಟಿಯಾಗಿ ಹೋಗ್ಬೇಕು, ಸೇಫ್ಟಿಯಾಗಿ ಬರಬೇಕು. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ಗೊತ್ತಾಗಲಿಲ್ಲ
ಅವರು ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆಗೋಕ್ಕೆ ಅಥವಾ ಬೇರೆಯವರ ಜೊತೆ ಅಟ್ರಾಕ್ಷನ್ ಆಗೋಕ್ಕೆ ಟ್ರೈ ಮಾಡಿದರು. ಬಟ್ ಆದರೆ ಏನಾಯಿತು, ಎಲ್ಲ ಪ್ರಾಬ್ಲಮ್ಸೇ ಬಂತು. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಏನು ಮಾಡ್ತಿದ್ರೆ, ಈ ಒಂದು ಫೈನಾನ್ಷಿಯಲ್ ಸೊ ಅದೆಲ್ಲ ಬೇಡ, ನನ್ನ ವ್ಯಕ್ತಿ ನಿಜವಾದ ಪ್ರೀತಿ ಇದ್ದರೆ ಸಾಕು, ಎಲ್ಲವೂ ವಾಪಸ್ ಬರುತ್ತಂತ ಇವಾಗ ನಿಮ್ಗೆ ಸೈಡು ಟರ್ನ್ಔಟ್ ಆಗ್ತಾಯಿದ್ದಾರೆ. ಸರಿ, ನಾನು ವ್ಯೂವರ್ಸ್ನ ಇವಾಗಾದರೂ ಅವರು ಇನ್ನೊಬ್ಬರ ಜೊತೆ ಹೋಗ್ದಿರ, ಇನ್ನೊಬ್ರಿಗೆ ಅಟ್ರಾಕ್ಷನ್ ಆಗ್ದಿರ, ಕಮ್ಯುನಿಕೇಷನ್ ಆಗ್ದಿರ, ಇನ್ನಾದರೂ ಲಾಯಲ್ ಆಗಿ ಜೆನ್ಯನ್ ಆಗಿರ್ತಾರ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಇನ್ನಾದರೂ ಜೆನ್ಯನ್ ಆಗಿರ್ತಾರ, ಲಾಯಲ್ ಆಗಿರ್ತಾರ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಇನ್ನಾದರೂ ಜೆನ್ಯನ್ ಆ್ಯಂಡ್ ಲಾಯಲ್ ಆಗಿರ್ತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನಾದರೂ ಜೆನ್ಯನ್ ಆ್ಯಂಡ್ ಲಾಯಲ್ ಆಗಿರ್ತಾರ ನನ್ನ ವ್ಯೂವರ್ಸ್ಗೋಸ್ಕರನೇ, ಬೇರೆಯವ್ರಿಗೆ ಅಟ್ರಾಕ್ಷನ್ ಆಗ್ತೀರ. ಓಕೆ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ, ನಿಮ್ಮನ್ನು ಬಿಟ್ಟು ಹೋಗೋದಕ್ಕಾಗ್ತಾಯಿಲ್ಲ. ಆಲ್ರೆಡಿ ಬಿಟ್ಟು ಹೋಗ್ಬೇಕಂತ ತುಂಬ ಸಾರಿ ಟ್ರೈ ಮಾಡಿದ್ದಾರೆ. ಸೊ ಆಲ್ರೆಡಿ ಬಿಟ್ಟು ಹೋಗ್ಬೇಕಂತ ತುಂಬ ಸಾರಿ ಟ್ರೈ ಮಾಡಿದ್ದಾರೆ, ತುಂಬ ಸಾರಿ ಜೆನ್ಯನ್ ಆಗಿ ಇದೆಲ್ಲ ಮಾಡಿದ್ದಾರೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ, ಬಟ್ ನಿಮ್ಗೆ ಅವ್ರಿಗೇನೋ ಕನೆಕ್ಷನ್ ಇರೋದ್ರಿಂದ ಅವ್ರು ನಿಮ್ಮನ್ನು ಬಿಟ್ಟೇ ಹೋಗೋಕ್ಕಾಗ್ತಿಲ್ಲ. ಇಲ್ಲಿ ಜೆನ್ಯನ್ನು ಲಾಯಲ್ ಅಂತ ಯಾಕಂದರೆ ಮ್ಯಾಟ್ರ್ ಬರ್ತಲ್ಲ, ಬಟ್ ಏನಂದರೆ ವಿಷಯ ಬರ್ತಲ್ಲ. ಯಾಕಂದರೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ನು ನೆಗೆಟಿವಿಟಿಗೆ ಆಲೋಚನೆ ಮಾಡ್ತಾರೆ ಯಾವಾಗಲೂ ನಿಮ್ಮ ಕಡೆ. ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ತುಂಬ ಸಾರಿ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕೈಯಲ್ಲಿ ಬಿಟ್ಟು ಹೋಗೋಕ್ಕಾಗ್ತಿಲ್ಲ. ನೀವು ಅವ್ರನ್ನ ಬಿಟ್ಟು ಹೋಗ್ಬೇಕಂತ ತುಂಬ ಸಾರಿ ಟ್ರೈ ಮಾಡ್ತಾರೆ, ಬಟ್ ಆಗಲಿಲ್ಲ. ಸೊ ನಿಮ್ಮಿಬ್ಬರಿಗೆ ಈ ಥರ ಕನೆಕ್ಷನ್ ಹೆಂಗೋ ಸೆಟ್ ಆಗಿಬಿಟ್ಟಿದೆ. ಸೊ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿ ಇವ್ರ ಕಡೆ ಇನ್ನೂ ಯಾವ ಥರ ಡಿಸಿಷನ್ ಅನ್ನೋದನ್ನ ತಗೊತಾರೆ. ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾವ ಥರ ಡಿಸಿಷನ್ ಅನ್ನೋದು ತಗೊತಾರೆ. ಸೊ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಅಥವಾ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಆದರೆ ಇವಾಗ ಅವರು ಆ್ಯಕ್ಷನ್ ತೊಗೊಬೇಕು. ನೀವು ಹೋದರೆ ಅವ್ರು ಅಕ್ಸೆಪ್ಟ್ ಮಾಡೋದಾದ್ರೂ ಮಾಡ್ತಾರೆ, ಅಥವಾ ಅವ್ರು ಬಂದರೆ ನೀವು ಅವ್ರ ಲೈಫಲ್ಲಿ ಹೋದರೆ ಅಕ್ಸೆಪ್ಟ್ ಮಾಡ್ಬೋದು, ಅಥವಾ ಅವರೇ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡು ನಿಮ್ಮ ಸೈಡ್ ಆದರೂ ಬರ್ಬೋದು, ಆಕ್ಸೆಪ್ಟ್ ಮಾಡ್ಬೋದು. ಸೊ ಅದರಿಂದ 2 ಆಫ್ ವಾಂಡ್ಸ್ ಬಂದಿದ್ದು. ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆಯವರು ಯಾರು ಇವಾಗ ಅವ್ರ ಮನಸ್ಸಲ್ಲಿಲ್ಲ. ಸೊ ಅದೇ ಕಮ್ಯುನಿಕೇಷನ್ ಅಟ್ರಾಕ್ಷನ್ ಎಲ್ಲ ಆಯಿತು, ಬಟ್ ಇವಾಗ ಇಲ್ಲ ಅನಿಸುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇನ್ನೂ ಯಾರಾದರೂ ಪರ್ಸನ್ಸ್ ಇದ್ದಾರಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾರಾದರೂ ಫ್ರೆಂಡ್ಸು ಮತ್ತು ಯಾರಾದರೂ ರೊಮ್ಯಾಂಟಿಕ್ ಥರ್ಡ್ ಪಾರ್ಟೀಸ್ ಜೊತೆ ಇನ್ನೂ ಕಮ್ಯುನಿಕೇಷನ್ ಆ್ಯಂಡ್ ಫ್ಲರ್ಟಿಂಗಲ್ಲಿದ್ದಾರಾ? ಇನ್ನೂ ಕಮ್ಯುನಿಕೇಷನ್ ಆ್ಯಂಡ್ ಫ್ಲರ್ಟಿಂಗ್ ನೇಚರಲ್ಲಿ ಇದ್ದಾರಾ? ಇನ್ನೂ ಕಮ್ಯುನಿಕೇಷನ್ ಆ್ಯಂಡ್ ಫ್ಲರ್ಟಿಂಗ್ ನೇಚರಲ್ಲಿ ಇನ್ನೂ ಇದ್ದಾರಾ? ಸೊ ಡೆತ್ ಬಂದಿರೋದ್ರಿಂದ ಇಲ್ಲ ಅನಿಸುತ್ತೆ. ದ ಆನ್ಸರ್ ಬಂದು ನೋ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಲೈಫಲ್ಲಿ ಇವಾಗ ನೀವು ಹೋಗೋ ಅಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಸೊ ಅವರು ಅಷ್ಟೇ ನಿಮ್ಮನ್ನು ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇವಾಗ ಏನಾದರೂ ಇನ್ನೂ ಕಾಂಟ್ಯಾಕ್ಟು ಕಮ್ಯುನಿಕೇಷನ್ ಫ್ಲರ್ಟಿಂಗ್ ನೇಚರ್ ಇದೆ ಅಲ್ಲ ಅಂದರೆ ಇಲ್ಲ. ಯಾಕಂದರೆ ಅವ್ರು ನಿಮ್ಮನ್ನು ಯಾವಾಗ ನೋ ಕಾಂಟ್ಯಾಕ್ಟ್ ಮಾಡಿ ಸಿಚುವೇಶನ್ ಮಾಡಿ ಹೊರಟ್ರೋ, ಅವ್ರಿಗೆ ಇನ್ನೊಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ರು, ಅವಾಗ ಅಲ್ಲಿಗೆ ಅವ್ರಿಗೆ ತುಂಬ ಪೇಯ್ನ್ ಆಗಿದೆ, ತುಂಬ ಸಿಚುವೇಶನ್ ಆಗಿದೆ, ತುಂಬ ಕಷ್ಟ ಆಗಿದೆ. ನಿಮ್ಮನ್ನು ನಿಜವಾದ ಪ್ರೀತಿನ ಅವ್ರು ಅರ್ಥ ಮಾಡ್ಕೊಂಡೆ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಇನ್ನೊಬ್ಬರ ಜೊತೆ ಕಮ್ಯುನಿಕೇಷನ್ ಮಾಡಿ, ಇನ್ನೊಬ್ಬರ ಜೊತೆ ಫ್ಲರ್ಟಿಂಗ್ ನೇಚರ್ ಮಾಡಿ, ಇನ್ನೊಬ್ಬರ ಜೊತೆ ಫೋನೆಲ್ಲ ಮಾತಾಡೋಕ್ಕೆ ಅವ್ರ ಬುದ್ಧಿನ ತೋರಿಸ್ಬಿಟ್ಟಿದ್ದಾರೆ. ಬಟ್ ಆದರೆ ನಿಮ್ಗೆ ಅವ್ರ ಬುದ್ಧಿನ ಅವ್ರು ತೋರಿಸಿದಾಗ ಸೊ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದ್ದೇನೆಂದರೆ, ನಾನು ಪರ್ಸನ್ ನಾನು ಎಷ್ಟೆಲ್ಲ ನೋವು ಮಾಡಿದ್ರು ಅವ್ರು ನನಗೋಸ್ಕರ ಇನ್ನೂ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ, ನನ್ನೇ ಇಷ್ಟಪಡ್ತಾಯಿದ್ರೆ, ನನ್ನನ್ನೇ ಗೌರವಿಸ್ತಾ ಇದ್ದಾರೆ ಅಂತ ನಿಮ್ಮ ವ್ಯಕ್ತಿ ಇವಾಗ ಅವ್ರಿಗೆ ನಿಮ್ಮ ನೆನಪಾಗಿದೆ. ಸೊ ಅದಕ್ಕೆ ಡೆತ್ ಬಂದಿರೋದ್ರಿಂದ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಅವ್ರು ಇವಾಗಲೂ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಇಲ್ಲ, ಇವಾಗ ಎಲ್ಲ ಕಟ್ಟಾಗಿದೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಕಟ್ಟಾಗಿರ್ಬೋದು. ಬಟ್ ಆದರೆ ಇನ್ನೂ ಏನಾದರೂ ಡೀಟೇಲ್ಸ್ ಏನಾದರೂ ಇಟ್ಕೊಂಡಿರ್ಬೋದು ಅಷ್ಟೇ ನಿಮ್ಮ ಪರ್ಸನ್ನು. ಅದೇ ನಿಮ್ಮ ಯಾರ ಜೊತೆ ಕಮ್ಯುನಿಕೇಷನ್ ಫ್ಲರ್ಟಿಂಗ್ ನೇಚರ್ ಇರುತ್ತೋ ಅವ್ರ ಡೀಟೇಲ್ಸ್ ಏನಾದರೂ ಇಟ್ಕೊಂಡಿರ್ತಾರೆ ಅಷ್ಟೇ. ಬಟ್ ಅದಕ್ಕೆ ಇವಾಗ ಅವರು ಮೊದಲಿನ ಥರ ಇನ್ನೊಬ್ಬರ ಜೊತೆ ಫೋನ್ಗಳು ಮಾತಾಡೋದು, ಗಂಟೆಗಟ್ಟಲೆ ಕಮ್ಯುನಿಕೇಷನ್ ಮಾಡೋದು ಅದೆಲ್ಲ ಮಾಡಬಾರ್ದು. ಮಾಡಿದರೆ ನನ್ನ ವ್ಯಕ್ತಿಗೆ ನನ್ನ ಪರ್ಸನ್ಗೆ ಇಷ್ಟ ಆಗೋದಿಲ್ಲ ಅಂತ ಇವಾಗ ಅವರು ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ನೋಡುವಂಥ ನನ್ನ ವ್ಯೂವರ್ಸು ಅವರು ಪರ್ಸನ್ನು ಇನ್ನೂ ಏನಾದರೂ ಗ್ಯಾರಂಟಿ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನು ಯಾರ ಜೊತೆನೂ ಕಮ್ಯುನಿಕೇಷನ್ ಮಾಡೋದಿಲ್ವ? ಬೇರೆ ಯಾರ ಜೊತೆ ಆದರೂ ಮತ್ತೆ ಕಮ್ಯುನಿಕೇಷನ್ ಮಾಡ್ತಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆ ಯಾರ ಜೊತೆ ಆದರೂ ಕಮ್ಯುನಿಕೇಷನ್ ಮತ್ತು ಅಟ್ರಾಕ್ಷನ್ ಫೀಲಿಂಗ್ಸ್ ಏನಾದರೂ ಮತ್ತೆ ಇದೆಯಾ? ಸೊ ಇಲ್ಲ. 3 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವ್ರಿಗೆ ತುಂಬ ಪೇಯ್ನ್ಫುಲ್ ಸಿಚುವೇಶನ್ ಆಲ್ರೆಡಿ ಒಂದು ಸಾರಿ ಬ್ರೇಕ್ ಆಗಿದೆ. ನಿಮ್ಮನ್ನು ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋಗಿರೋದ್ರಿಂದ, ಅದು ಫ್ಯಾಮಿಲಿ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಥವಾ ಪ್ರೊಫೆಷನಲ್ ಪರ್ಸ್ನಲ್ ಲೈಫ್ ಏನೋ ಒಂದು ಕಡೆಯಿಂದ ಹೋಗಿರೋದ್ರಿಂದ ನಿಮ್ಮ ನಿಜವಾದ ಪ್ರೀತಿನ ಬಿಟ್ಟಿರೋಕ್ಕೆ ತುಂಬ ಬ್ರೇಕ್ ಆಗಿದೆ, ತುಂಬ ಪೇಯ್ನ್ ಅನುಭವಿಸಿದ್ದಾರೆ. ನೀವು ಕೂಡ ಅಷ್ಟೇ ಅವ್ರನ್ನಿಂದ ಸಪ್ರೇಷನ್ ಆಗಿ ಅವ್ರನ್ನ ಬಿಟ್ಟುಬಿಟ್ಟು ನೀವು ಏನಾದರೂ ಬೇರೆಯವ್ರ ಜೊತೆ ಅಟ್ರಾಕ್ಷನ್ನು ಏನಾದರೂ ಇದ್ದರೆ, ಸೊ ನಿಮಗೂ ಅಟ್ರಾಕ್ಷನ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ,
ನೀವು ಬೇರೆಯವ್ರ ಜೊತೆ ಅಟ್ರಾಕ್ಷನ್ ಆಗಿರ, ಬಟ್ ಆದರೆ ನೀವು ಕಂಟ್ರೋಲ್ ಮಾಡ್ಕೊಂಬಿಟ್ಟಿದ್ರ. ಸೊ ನನ್ನ ವ್ಯಕ್ತಿನ ಬಿಟ್ಟು ಬೇರೆ ವ್ಯಕ್ತಿನ ಪ್ರೀತಿ ಮಾಡೋದು ಬೇಡ, ನನ್ನ ವ್ಯಕ್ತಿನ ಒಂದಲ್ಲ ಒಂದು ದಿವಸ ಬರ್ತಾರಂತ ನೀವು ಕಂಟ್ರೋಲ್ ಆಗಿಬಿಟ್ರೆ, ಆದರೆ ನಿಮ್ಮ ವ್ಯಕ್ತಿ ಏನು ಮಾಡಿದರು, ಸೊ ಅವರು ಅಟ್ರಾಕ್ಷನ್ ಆಗೇ ಆದರು. ಆದ್ರ ಮೇಲೆ ಅವ್ರಿಗೆ ಅಲ್ಲಿ ಸರಿಯಾಗಿ ತೊಂದರೆ ಆಯಿತು. ಬಟ್ ಆದರೆ ನೀವು ಸೊ ಈ ಥರ ಎಲ್ಲ ತಪ್ಪು ಮಾಡಬಾರ್ದಂತ ನೀವು ಮೊದಲೇ ಕಂಟ್ರೋಲ್ ಆಗಿಬಿಟ್ರಿ. ಸೊ ಆದ್ದರಿಂದ ಇಬ್ಬರು ಪೇಯ್ನ್ ಸಿಚುವೇಷನ್ನ ಅನುಭವಿಸಿದ ಮೇಲೆ ಇವಾಗ ನಿಮ್ಮಿಬ್ಬರಿಗೂ ರಿಯಲೈಸೇಷನ್ ಆಗಿದೆ, ನೀವು ಅಷ್ಟೊಂದೇನು ತಪ್ಪು ಮಾಡಿಲ್ಲ, ನಿಮ್ಮ ವ್ಯಕ್ತಿ ಮುಂದಕ್ಕೆ ಒಂದು ಸ್ಟೆಪ್ ಹೋದರು, ಬಟ್ ಆ ಸ್ಟೆಪ್ಪಲ್ಲಿ ಅವ್ರಿಗೆ ತುಂಬ ತೊಂದರೆ ಆಗಿದೆ. ಸೊ ಅದರಿಂದ ನಿಮ್ಮ ವ್ಯಕ್ತಿ ಇನ್ನು ಆ ರೀತಿ ನಾನು ಹೋಗಲ್ಲ, ಹೋದರೆ ನನಗೆ ತುಂಬ ತೊಂದರೆ ಆಗುತ್ತೆ, ನಾನು ಆ ರೀತಿ ಮಾಡಬಾರ್ದು ಅಂತ ಇವಾಗ ಫಿಕ್ಸ್ ಆಗಿದ್ದಾರೆ. ಸೊ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ಸೊ ನೈಟ್ ಆಫ್ ಕಪ್ಸ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅಂದರೆ ಪರ್ಮನೆಂಟ್ ಅವ್ರ ಜೊತೆ ಮ್ಯಾರೇಜ್ ಮದುವೆ ಆಗಬೇಕು, ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು, ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕಂದರೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಯಾವಾಗ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಆಗಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿದ್ರು. ಅವ್ರ ಕಡೆಯಿಂದ ಅಪ್ರೋಚ್ ಬರ್ತಿಲ್ಲ ಅಷ್ಟೇ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಸಿಕ್ಸ್ ಆಫ್ ವಾಂಡ್ಸ್. ಸೇಮ್ ಎನರ್ಜಿ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ಇವಾಗ ನಿಮ್ಮನ್ನೇ ಮದುವೆ ಆಗಬೇಕು, ನಿಮ್ಮ ಜೊತೆನೇ ಸಕ್ಸಸ್ ಇರೋದು, ನಿಮ್ಮ ಜೊತೆನೇ ವಿಕ್ಟರಿ ಇರೋದು. ವಿಕ್ಟರಿ ಅಂದರೆ ಸಕ್ಸಸ್ ಅಂದರೆ ಗೊತ್ತಲ್ವಾ, ಅವ್ರ ಲೈಫ್ ಒಂದು ಅಚೀವ್ಮೆಂಟ್ ಆಗೋದಿದ್ರೆ ಅವ್ರಿಗೆ ಬೇಕಾಗಿರೋದು ಎಮೋಷ್ನಲ್ ಹ್ಯಾಪಿನೆಸ್ ಅನ್ನೋದು ಸಿಕ್ಕಿದಾಗೆ ಒಬ್ಬ ಮನುಷ್ಯ ಮುಂದಕ್ಕೆ ಡೆವಲಪ್ ಆಗೋದು, ಗ್ರೋತ್ ಆಗೋದು. ಒಬ್ಬ ವ್ಯಕ್ತಿ ದಿನ ಪೂರ್ತಿ ತಲೆ ಕೆಡಿಸ್ಕೊಂಡು, ದಿನ ಎಮೋಷ್ನಲ್ ವೀಕ್ ಆಗಿದ್ಕೊಂಡು, ದಿನ ದುಃಖ ಪಡ್ತಾ, ದಿನ ಅಳ್ತಾ ಇದ್ದರೆ ಏನು ಕೆಲಸ ಮಾಡೋಕ್ಕಾಗುತ್ತೆ, ಅವನು ಏನು ಕೆಲಸನೂ ಮಾಡೋದಿಲ್ಲ. ಸೊ ನೋವು ಪಟ್ಕೊಂಡಿದ್ರೆ ಅವನು ಹಾಗೆ ಕೊರ್ಕೊಂಡಿರ್ತಾನೆ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫಲ್ಲಿ ಹ್ಯಾಪಿನೆಸ್ ಬರುತ್ತೆ, ಗ್ರೋತ್ ಬರುತ್ತೆ, ಮತ್ತು ಸಕ್ಸಸ್ ಬರುತ್ತೆ. ಅವ್ರ ಲೈಫಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಸೊ ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೋಡ್ತಾ ಇರಿ ನಿಮ್ಮ ಪರ್ಸನ್ಗೆ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಿಂಗಲ್ಲ ಅಂದರೆ ಅದು ಸೇರಿದಾಗ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಕ್ಕಾಗ, ಸೊ ನಿಮ್ಮ ಪಾರ್ಟ್ನರ್ ಅದೇ ಯೋಚನೆ ಮಾಡ್ತಾರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಫುಲ್ಲು ಸಕ್ಸಸ್ ಬರುತ್ತೆ. ಮತ್ತು ನಿಮ್ಮ ಜೊತೆ ಮ್ಯಾರೇಜ್ ಆದರೆ ಅದೇ ಸಿಕ್ಸ್ ಆಫ್ ವಾಂಡ್ಸ್ ಅಂದರೆ ಅದೇ, ಅವರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕಂತ ಅವರು ಅಷ್ಟೇ ಥಿಂಕ್ ಮಾಡ್ತಾಯಿದ್ರು. ನಿಮ್ಮ ಜೊತೆ ಅವರು ಸಕ್ಸಸ್ನ ನೋಡ್ತಾ ಇದ್ದಾರೆ, ಬೇರೆ ಎಲ್ಲೂ ಅವ್ರಿಗೆ ಸಕ್ಸಸ್ ಸಿಗ್ತಾಯಿಲ್ಲ. ಒಂದು ವೇಳೆ ಫಸ್ಟ್ ಹಾಸ್ಟೆಲೆಲ್ಲ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಬಟ್ ಅದಕ್ಕೆ ಅವರ ಫ್ಯಾಮ್ಲಿನೂ ನೆಗ್ಲೆಕ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರಲಿ ಅದನ್ನು ನೆಗ್ಲೆಕ್ಟ್ ಮಾಡಿ, ರಿಮೂವ್ ಮಾಡಿ, ಆದಷ್ಟು ನಿಮ್ಮ ಕಡೆ ಬರಬೇಕಂತ ಇನ್ನೂ ಟ್ರೈ ಮಾಡ್ತಾಯಿದ್ದಾರೆ. ಸಿಕ್ಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೂ ಅವರು ಫೈನಲ್ ಡಿಸಿಷನ್ ಅಗ್ರಿ ಆಗಿಲ್ಲ. ಅದು ಜಸ್ಟ್ ಸ್ಟೆಪ್ಪು, ಥಿಂಕಿಂಗು, ಥಾಟ್ಸ್ ಅಷ್ಟೇ ಅದು. ಸೊ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರು ಲೈಫ್ ಲಾಂಗ್ ಜೊತೆಗಿರ್ತಾರೆ. ಸೊ ನೀವಿಬ್ಬರು ಜೊತೆಗಿರ್ತೀರ ಅಂದರೆ ಅದು ನಿಮ್ಮ ಒಂದು ಪರ್ಸನ್ ಮೇಲೇ ಇದೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರನಿಂದ ಅಪ್ರೋಚ್ ಬರಬೇಕು, ಅಂದರೆ ಅವರು ಒಪ್ಕೊಬೇಕಷ್ಟೇ. ಅವರೇ ಅಲ್ಲಿ ಕಮಾಂಡಿಂಗ್ ಆರ್ಡ್ರು ಮತ್ತು ನೆಗೆಟಿವ್ ಎನರ್ಜಿ ಇರೋದ್ರಿಂದ ಅವರು ಒಪ್ಕೊಂಡ್ರೆ ನಿಮ್ಮನ್ನು, ಸೊ ಅವ್ರು ನಿಮ್ಮ ಜೊತೆ, ನೀವು ಅವ್ರ ಜೊತೆ ಲೈಫ್ ಲಾಂಗ್ ಜೊತೆಗಿರ್ತೀರ, ಮತ್ತು ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಜೊತೆಗಿರ್ತಾರೆ. ಇಲ್ಲಿ ಒಪ್ಕೊಬೇಕಾಗಿರೋದು ಒಬ್ಬರೇ, ನಿಮ್ಮ ಪರ್ಸನ್ ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗಿನ್ನೂ ಒಂದು ಕ್ಲಾರಿಟಿ ಬಂದಿಲ್ಲ, ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಾ ಬೇಡವಾ ಅಂತ ಒಂದು ಡಿಸಿಷನ್ ಬಂದಿಲ್ಲ. ಅದು ಬಂದಮೇಲೆ ಅವ್ರು ನಿಮ್ಮ ಜೊತೆನೇ ಇರ್ತಾರೆ. ಕ್ವೀನ್ ಆಫ್ ವಾಂಡ್ಸ್ ಅದೇ ಹೇಳ್ತಾ ಇರೋದು, ಅವ್ರು ಕಮಾಂಡಿಂಗ್ ನೇಚರ್ ಇದ್ದಾರೆ. ಅವ್ರು ಹೇಳ್ದಂಗೆ ಕೇಳಬೇಕೆ ಹೊರತು ನೀವು ಹೇಳ್ದಂಗೆ ಅವ್ರು ಕೇಳೋದಿಲ್ಲ. ಸೊ ಅದಕ್ಕೆ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೋ ಅದೇ ರೀತಿ ನೋಡ್ಕೊಬೇಕಷ್ಟೆ. ಸೊ ಅದಕ್ಕೆ ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಇರಬೇಕಾ ಬೇಡ ಅಂತ ಲೈಫ್ ಲಾಂಗು ಅವರು ಒಂದು ಡಿಸಿಷನ್ ಅಗ್ರಿ ತೊಗೊಂಡ್ರೆ ಸೊ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಸೊ ಟೆಂಪ್ರೆನ್ಸ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿ ತುಂಬ ಭಾಳ ಮುಖ್ಯವಾದ ಅಗತ್ಯತೆ ಅನ್ನೋದಿದೆ. ಸೊ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಎಲ್ಲ ಥರದ್ರಲ್ಲೂ ಹೀಲ್ ಆಗ್ತಾರೆ, ಮತ್ತು ಅವ್ರಿಗೇನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಆಗುತ್ತೆ. ಮೆಂಟಲಾಗಿ, ಫಿಸಿಕಲಾಗಿ, ಪರ್ಸ್ನಲಾಗಿ, ಹೆಲ್ತ್ ಇಶ್ಯೂಸ್. ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಎಮೋಷ್ನಲ್ ಸಪೋರ್ಟ್ ಕೊಟ್ಟರೆ ಇನ್ನೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆದಂಗೆ. ಮತ್ತು ನೀವು ಫೈನಾನ್ಷಿಯಲ್ ಸಪೋರ್ಟು ತುಂಬ ಮಾಡ್ತೀರ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಪರ್ಸನ್ ನೀವಿದ್ದರೆ ಅವ್ರ ಲೈಫೆಲ್ಲ ತುಂಬ ಬ್ರೈಟ್ನೆಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ನಿಮ್ಮ ಜೊತೆ ಇರಬೇಕಂತ ಅವರು ಅವ್ರಿಗೆ ನೀವು ಗೊತ್ತಿದೆ, ನೀವು ಅವ್ರ ಜೊತೆ ಇರಬೇಕಂತ ಅವ್ರ ಮನಸ್ಸಲ್ಲಿದೆ. ಬಟ್ ನಿಮ್ಮ ಜೊತೆ ಇರ್ತಾರಾ ಇಲ್ವಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ನಿರ್ಧಾರ.
ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಲೈಫ್ ಲಾಂಗ್ ಇರ್ತಾರಾ ಇರಲ್ವಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಲೈಫ್ ಲಾಂಗ್ ಇರ್ತಾರಾ ಇರಲ್ವಾ? ಸೊ 4 ಆಫ್ ಪೆಂಟಿಕಲ್ಸ್. ಸೊ ನಾನು ಅವ್ರು ನಿಮ್ಮ ಜೊತೆ ಇರ್ತಾರಾ ಇಲ್ವಾ ಅಂದರೆ ಮತ್ತೆ ಅದೇ ಬರ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಭಯ ಇದೆ. ನೀವೆಲ್ಲಿ ಬೇರೆಯವ್ರನ್ನ ಮದುವೆ ಆಗಿಬಿಡ್ತೀರ ಅನ್ನೋ ಒಂದು ಭಯ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಗಂಡ ಹೆಂಡತಿ ಸಪ್ರೇಷನ್ ಆಗಿದ್ರೆ ಆಲ್ರೆಡಿ ನೀವು ಇನ್ನೊಬ್ಬರನ್ನ ಎಲ್ಲಿ ಮದುವೆ ಆಗಿಬಿಡ್ತೀರ, ನೀವು ಇನ್ನೊಬ್ರಿಗೆಲ್ಲ ಅಟ್ರಾಕ್ಷನ್ ಆಗಿ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಡ್ತೀರ ಅನ್ನೋ ಒಂದು ಭಯ ಅನ್ನೋದು ನಿಮ್ಮ ಪರ್ಸನ್ಗಿದೆ. ಜೆಲಸ್ ಫೀಲ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಸೊ ಅವ್ರಿಗಿನ್ನೂ ಫೈನಲ್ ಡಿಸಿಷನ್ ಬಂದಿಲ್ಲ. ಸೊ ಅದು ಬಂದಾಗ ಆ ವ್ಯಕ್ತಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಂತ ತೀರ್ಮಾನ ಮಾಡ್ಕೊತಾರೆ. ಅದು ಯಾವಾಗ ಬರುತ್ತೋ ಇನ್ನೂ ಗೊತ್ತಿಲ್ಲ. ಸೊ ಎನರ್ಜಿ ಚೇಂಜ್ ಆಗ್ಬೋದು. ಸೊ ನಿಮ್ಮ ವ್ಯಕ್ತಿಗೋಸ್ಕರ ಕಾಯಬೇಕಾ ಬೇಡವಾ ಅನ್ನೋದು ನಿಮ್ಮ ಒಂದು ನಿರ್ಧಾರ. ಬಟ್ ಆದರೆ ಅವರಂತೂ ಚೇಂಜಸ್ ಆದಮೇಲೆ ಸೊ ನಿಮ್ಮ ಜೊತೆ ಇರಬೇಕಾ ಬೇಡ ಲೈಫ್ ಲಾಂಗ್ ಅಂತ ಅವರೊಂದು ಫೈನಲ್ ಡಿಸಿಷನ್ ಬಂದಮೇಲೆ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ನಿಮ್ಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ ಸ್ಕಿಪ್ ಮಾಡ್ಬೋದು. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಗೆ ನೀವು ಕಂಪಲ್ಸರಿ ಬೇಕು, ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ. ನೋಡೋಣ ನಿಮ್ಮ ಜೊತೆ ಇರ್ತಾರಾ ಇರಲ್ವ ಅನ್ನೋದು.